ವೆಲ್ಕಮ್ ಬ್ಯಾಕ್. ಕರುನಾಡಲ್ಲಿ ಒಂದು ಕಡೆ ಡೆಂಗಿ ಹಾವಳಿ ಆದ್ರೆ ಮತ್ತೊಂದು ಕಡೆ ಮಳೆಯಿಂದಾಗಿಯೂ ಕೂಡ ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತಾ ಇದೆ. ಜನರು ಹೈರಾಣಾಗಿ ಹೋಗಿದ್ದಾರೆ. ಆರಿದ್ರ ಮಳೆಯ ಆರ್ಭಟದಿಂದ ಜನರ ಬದುಕು ಹರೋಹರ ಆಗಿದೆ. ಸೌಪರ್ಣಿಕಾ ನದಿ ಆರ್ಭಟಕ್ಕೆ ಕರಾವಳಿಯ ಜನ ಬೆಚ್ಚಿ ಬಿದ್ದಿದ್ದಾರೆ. ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆ ಬಂದ್ ಆಗಿದೆ. ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಭೂಕುಸಿತ, ಗುಡ್ಡ ಕುಸಿತ, ಜಲಾವೃತವಾಗ್ತಾ ಇದೆ. ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ. ನಿಮ್ಮ ರಿಪಬ್ಲಿಕ್ ಕನ್ನಡ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇದೆ. ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಆ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವಂತಹ ಕೆಲಸ ಸ್ವತಃ ಶಾಸಕರನ್ನ ಜಾಗಕ್ಕರಿಸ್ತಾ ಇದೀವಿ ನಾವು. ಅಲ್ಲಿ ಸಮಸ್ಯೆಯನ್ನ ನೋಡಿ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಜನರ ಜೊತೆ ಮಾತಾಡಬೇಕು. ನೇರವಾಗಿ ಜನರಿಗೆ ವೇದಿಕೆಯನ್ನ ಸೃಷ್ಟಿ ಮಾಡಿಕೊಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಸ್ಥಳಕ್ಕೆ ಸಂಬಂಧಪಟ್ಟಂತ ನೋಡಿ ಆ ದೃಶ್ಯಗಳನ್ನು ನೋಡಿ. ನೀವು ಶಾಸಕರನ್ನ ಕರೆಸಿದೀವಿ ನಾವು. ಶಾಸಕರು ಸ್ಥಳಕ್ಕೆ ಬಂದರು. ಅಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳ ಬಗ್ಗೆ ನೇರವಾಗಿ ಜನರ ಜೊತೆ ಮಾತಾಡ್ತಾ ಇದ್ದಾರೆ. ಮಳೆಯನ್ನಂತೂ ನಿಲ್ಲಿಸೋದಕ್ಕಾಗೋದಿಲ್ಲ, ಮಳೆ ನಿಲ್ಲಿಸಿ ಅಂತ ನಾವು ಹೇಳೋದು ಇಲ್ಲ. ಆದರೆ ಮಳೆಯಿಂದ ಆಗುವಂಥ ಸಮಸ್ಯೆಗಳೇನಿದೆಯಲ್ಲ ಅದಕ್ಕೆ ದಾರಿ ಕಂಡುಕೊಳ್ಳುವಂಥ ಕೆಲಸ ಆಗಬೇಕಾಗಿದೆ. ಜನರ ಅಳಲಿಗೆ ರಿಪಬ್ಲಿಕ್ ಕನ್ನಡ ಸದಾ ಸರ್ವದಾ ಸನ್ನದ್ಧವಾಗಿರುತ್ತೆ, ನಿಂತಿರುತ್ತೆ. ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸ್ತೀವಿ ನಾವು, ಕರೆಸಿದ್ದೀವಿ. ನೋಡ್ತಾ ಇದ್ದೀರಿ ನೀವು. ಕರಾವಳಿಯಾದ್ಯಂತ ಮಳೆಯ ಆರ್ಭಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಕರಾವಳಿಯಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಜಿಲ್ಲಾಡಳಿತ ಕರಾವಳಿ ಸಮುದ್ರ ಪ್ರದೇಶಕ್ಕೆ ಕಿನಾರೆಗೆ ಯಾರೂ ಕೂಡ ಬರಬಾರದು ಅಂತ ಹೇಳಿ ಈ ಕೆಂಪು ಬಣ್ಣದ ಪಟ್ಟಿಗಳನ್ನ ಕಟ್ಟುವ ಮೂಲಕ ನೋಡಿ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದೆ. ಮತ್ತೆ ಪ್ರವಾಸಿಗರಿಗೆ ಸೂಚನೆಯನ್ನ ಕೊಡಲಾಗಿದೆ. ನೋಡಿ, ಸಮುದ್ರದ ಅಲೆಗಳ ಜೊತೆ ಮೋಜು ಮಸ್ತಿ ನಿಮ್ಮ ಸಾವಿಗೆ ಕಾರಣ ಆಗಬಹುದು ಅಂತೇಳಿ ಗಂಗೊಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು, ನನ್ನ ವಿಜೆ ಇಲ್ಲಿ ಪ್ಯಾನ್ ಮಾಡಿ ತೋರಿಸ್ಬೇಕು, ಸಮುದ್ರದ ಅಲೆಗಳ ಜೊತೆ ಮೋಜು ಮಸ್ತಿ ಮಾಡಬಾರ್ದು ಅಂತೇಳಿ, ನಿಮ್ಮ ಸಾವಿಗೆ ಕಾರಣ ಆಗುತ್ತೆ ಅಂತೇಳಿ ಗಂಗೊಳ್ಳಿ ಠಾಣೆ ಪೊಲೀಸರು ಪ್ರಕಟಣೆಯನ್ನು ಹೊರಡಿಸಿದ್ರು ಕೂಡ ಪ್ರವಾಸಿಗರು ಮಾತ್ರ ಆ ತೀವ್ರವಾದ ಅಲೆಗಳ ಅಬ್ಬರದಲ್ಲಿ ಮೋಜು ಮಸ್ತಿ ಮಾಡ್ತಿರೋದನ್ನು ಗಮನಿಸ್ತಾ ಇದ್ದೀರಿ. ಅಲೆಗಳಲ್ಲಿ ಆ ತೀವ್ರವಾದ ಅಲೆ ಹೆಂಗಿದೆ ಅನ್ನೋದನ್ನ ವಿಜೆ ಮಹೇಶ್ ತೋರಿಸ್ಬೇಕು. ಹೆಂಗಿದೆ ಆರ್ಭಟ, ಅಲೆ ಹೆಂಗಿದೆ ಅಂತೇಳಿ. ಕೆಲ ಭಾಗಗಳಲ್ಲಿ ಸಂಪೂರ್ಣವಾಗಿ ಮನೆಗಳೆಲ್ಲ ಧರಾಶಾಯಿಯಾಗಿದೆ. ಸೌಪರ್ಣಿಕಾ ನದಿಯ ತೀರದ ಪ್ರದೇಶಗಳಲ್ಲಿ, ತಟದಲ್ಲಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತ ಮನೆ ಹಾಗೆ ಬದುಕನ್ನ ಗಮನಿಸ್ತಾ ಇದ್ದೀವಿ. ಹಾಗೆ ಮರವಂತೆಯ ಈ ಅಲೆಗಳ ಅಬ್ಬರಕ್ಕೆ ಸಂಪೂರ್ಣ ಕಡಲ್ ಕೊರೆತದಂತಹ ಸನ್ನಿವೇಶವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಇಷ್ಟೆಲ್ಲ ಇದ್ರೂ ಕೂಡ ಪ್ರವಾಸಿಗರು ಮಾತ್ರ ಬಂದು ಇಲ್ಲಿ ಮೋಜು ಮಸ್ತಿ ಮಾಡೋದೆಲ್ಲ ಕಾಣಿಸ್ತಾ ಇದೆ. ಹಾಗೆ ಜಿಲ್ಲಾಡಳಿತದ ಸೂಚನೆ ಇದೆ. ಗಂಗೊಳ್ಳಿ ಪೊಲೀಸರು ಈ ರೆಡ್ ರಿಬ್ಬನ್ಗಳನ್ನ ಕಟ್ಟುವ ಮೂಲಕ ಇದರಿಂದ ಮುಂದೆ ಯಾರು ಹೋಗಬಾರ್ದು ಅಂತ ಹೇಳಿ ಎಲ್ಲ ಹೇಳಿದ್ದಾರೆ. ಗಂಗೊಳ್ಳಿ ಪೊಲೀಸ್ ಠಾಣೆಯ ಪ್ರಕಟಣೆಯೂ ಕೂಡ ಇದೆ, ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬೇಕು. ಮಳೆ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇರೋದು. ಜನ ಜೀವನಕ್ಕೆ ಅಸ್ತವ್ಯಸ್ತ ಆಗಿದೆ. ಸಮುದ್ರದ ಕಿನಾರೆಗಳಲ್ಲಿ ಅಬ್ಬರ, ಅಲೆಗಳ ಅಬ್ಬರವೂ ಕೂಡ ಜೋರಾಗಿದೆ. ಇದರ ನಡುವೆ ಜಿಲ್ಲಾಡಳಿತವೂ ಕೂಡ ಪ್ರವಾಸಿಗರಿಗೆ ಸೂಚನೆಯನ್ನ ಕೊಟ್ಟಿದೆ. ಇದೆಲ್ಲದರ ಹೊರತಾಗಿಯೂ ಕೂಡ ಪ್ರವಾಸಿಗರು ಇಲ್ಲಿ ಬರ್ತಾ ಇದ್ದಾರೆ. ನೋಡಿ, ಆ ಭಾಗದಲ್ಲೆಲ್ಲ ವೆಹಿಕಲ್ಗಳನ್ನೆಲ್ಲ ನಿಲ್ಲಿಸಿಕೊಂಡು ನೋಡ್ತಾ ಇದ್ದಾರೆ, ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಇದೆಲ್ಲದರ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ನೀಡ್ತಾ ಹೋಗುತ್ತೆ. ಕರಾವಳಿಯಲ್ಲಿ ಮಳೆ ಆರ್ಭಟ ಹೆಂಗಿದೆ ಅಂತ ಹೇಳಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ನೆರೆ ಬಂದದ್ರಿಂದಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಸಮಸ್ಯೆ ಅಂದ್ರೆ ನಮಗೆ ಆಚೆ ಈಚೆ ಹೋಗ್ಲಿಕ್ಕೆ ಏನು ವ್ಯವಸ್ಥೆ ಇಲ್ಲ. ಈಗ ಊರವರೇ ಎಲ್ಲ ದೋಣಿ ತಗೊಂಡ್ ಬರ್ಬೇಕು. ನಮ್ಗೆ, ನಾವು ಕುದುರೆಯಲ್ಲಿರುವುದು, ದೋಣಿ ಇದ್ರೆ ಮಾತ್ರ ನಮ್ಗೆ ಆಚೆ ಹೋಗ್ಲಿಕ್ಕೆ ಆಗ್ತದೆ. ಆಗ ಹಾಗೆ ಕೂತ್ಕೊಳ್ಳೋದು. ಇನ್ ಯಾರಾದ್ರೂ ಊರವರು ದೋಣಿ ತಗೊಂಬಂದ್ರೆ ಈಚೆ ಬಂದ್ರೆ ಬರ್ತೀವಿ, ಇಲ್ಲ ಅಂದ್ರೆ ಮನೆ ಯಾವ ಸೈಡಲ್ಲಿ ಬೀಳುತ್ತೆ, ದನ ಕರು ಎಲ್ಲ ಇರುತ್ತಲ್ಲ, ಅವು ಏನಾಗುತ್ತೆ ಏನೋ ಅಂತ ನೋಡ್ತಾ ಇರ್ತೀವಿ. ನೋಡಿ, ಯಾರಾದ್ರೂ ಸಹಾಯಕ್ಕೆ ಆ ಸಮಯದಲ್ಲಿ ಬಂದ್ರೆ ಆಯ್ತು, ಬರ್ಲಿಲ್ಲ ಅಂತ ಹೇಳಿದ್ರೆ ಜಲ ಸಮಾಧಿ ಅಷ್ಟೇ, ಬೇರೆ ಏನು ಕೂಡ ಇಲ್ಲ. ಕುದ್ರು ಪ್ರದೇಶದಲ್ಲಿ ತುಂಬಾ ಮಳೆ ನಿನ್ನೆ ಕಡಿಮೆ ಇದೆ ಸ್ವಲ್ಪ. ಮೊನ್ನೆಯಿಂದ ಮಳೆಗೆ ನಿನ್ನೆ ನೆರೆ ಎಲ್ಲ ಮನೆ ಒಳಗೆಲ್ಲ ನೀರು ಬಂದಿದೆ. ನೀರು ಬಂದ್ರೆ ನಮ್ಗಂದ್ರೆ ದೋಣಿ ಸರ್ಕಾರದ ಕೊಟ್ಟಿದ್ದಾರೆ ಒಂದೆರಡು, ಆದ್ರೆ ತೆಗಿಲಿಕ್ಕೆ ಜನ ಇಲ್ಲ ಜಾಸ್ತಿ. ನಾವೇ ತಗೊಳ್ಬೇಕು, ನಾವೇ ಕರ್ಕೊಂಡೋಗ್ಬೇಕು. ನಮ್ಮ ಜನಗಳನ್ನ ನಾವೇ ರಕ್ಷಣೆ ಮಾಡ್ಬೇಕಷ್ಟೇ. ಮತ್ತಂದ್ರೆ ಅಲ್ಲೊಂದು ನಮ್ದೊಂದು ರೋಡ್ ಇದೆ, ಅದು ಹೈಟ್ ಇಲ್ಲ, ತಗ್ಗಿದೆ. ನಮ್ಗೆ ನೆರೆ ಬಂದ್ರಂತೂ ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ಆಗಲ್ಲ. ಮನೇಲಿ ಕನೆಕ್ಟಿವಿಟಿ ಇರಲ್ಲ, ದೋಣಿಲೇ ಹೋಗ್ಬೇಕು, ಆ ಕಡೆ ಹೋಗ್ಬೇಕಂತ. ಅಮ್ಮ, ಈಗ ನೋಡಿ, ಯಾವ ಕ್ಷಣದಲ್ಲಿ ಏನಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ. ಮನೆಗೆಲ್ಲ ನೀರು ಬರುತ್ತೆ, ಮಕ್ಕಳ ಮರಿನ ಏನ್ ಮಾಡೋದಪ್ಪ ಅನ್ನೋ ಭಯ ಸ್ಟಾರ್ಟ್ ಆಗುತ್ತೆ. ಅವಾಗ ತಾವು ಏನ್ ಮಾಡ್ತೀರಿ? ಏನ್ ಮಾಡೋಕ್ಕಾಗುದಿಲ್ಲ ಸರ್, ಹಾಗೆ ನಾವು ಕೂತ್ಕೊಂಡು ಕಾತಿರ್ಬೇಕು. ಯಾರು ಬರುವುದಿಲ್ಲ, ದೋಣಿ ಕರೆದ್ರೆ ಯಾರು ಬರುವುದಿಲ್ಲ. ಉಪ್ಪು ಮೆಣಸು ಸಕ್ಕರೆ ತರಕ್ಕೂ ಕೂಡ ನೀವು ದೋಣಿನೇ ಆಶ್ರಯ ಮಾಡಿ, ದೋಣಿನೇ ಮೇನ್ ಬೇಕಾಗ್ತದೆ. ಹೌದು.
ಮತ್ತು ಯಾವ ಸಮಯದಲ್ಲಿ ಏನು ಇಲ್ಲೊಂದು ರೋಡ್ ಇದೆ, ಅದು ಒಂದಮ್ಮ ಡೌನ್ ಆಗಿದೆ, ಇರೋಕ್ಕೋಸ್ಕರ ಎಲ್ಲ ಹೋಗಕ್ಕೆ ಬರೋಕೆ ಆಗೋದು ಭಾರಿ ಕಷ್ಟ ಇದೆ ನಮಗೆ. ಇಲ್ಲೆಲ್ಲ ನೀರು ತುಂಬ, ನೀರು ಫುಲ್ಲು ತುಂಬ ಮನೆಯವರೆಗೆ ನೀರು ಹೋಗಿದೆ, ಮನೆಯವರೆಗೆ ಹೋಗಿದೆ. ಅವಾಗ ನಿಮ್ಗೆ ಯಾವ ಹೊಂಡ ಯಾವ್ದು ಗುಂಡಿ ಅಂತ ಹೆಂಗ್ ಗೊತ್ತಾಗುತ್ತೆ? ಅದು ಗೊತ್ತಾಗುದಿಲ್ಲ. ನಾವು ದಿವಸ ಒಂದು ತಿರುಗಾಡುವ ಅಂಜದಲ್ಲೇ ಹೋಗ್ತೇವೆ, ಬಿಟ್ರೆ ಮತ್ತೇನು ಆಗುದಿಲ್ಲ. ನಾವು ಬರುವುದೇ ಇಲ್ಲ, ನೀರು ತುಂಬದ ಕೆಳಗಡೆ ಬರೋದಿಲ್ಲ, ಒಳಗೆ ಕೂತ್ಕೊಂಡಿರ್ತೇವೆ. ಅಮ್ಮ, ಮಳೆ ನೀರು ತುಂಬಿದಾಗ ಹೊರಗಡೆನೆ ಬರೋದಿಲ್ಲ? ಬರುದಿಲ್ಲ. ನಾವು ಒಳಗೆ ಕೂಕೊಂಬುದು. ನಮ್ಮ ದೋಣಿ ಗಿಣಿ ಇಲ್ಲಿ ಅಲ್ಲ, ನಾವು ಮಕ್ಕಳನ್ನು ಶಾಲಿ ಕೂಲಿ ನಾವು ಕೈದು ಮಾಡುದು, ನಾವು ಹಾಕೋದು ಇಲ್ಲಿ ಅಲ್ಲ ನಾವು. ಹೌದು. ನೋಡೋಣ, ಇನ್ನು ಮುಂದಾದ್ರೂ ಕೂಡ ಮಳೆಯ ಆರ್ಭಟಕ್ಕೆ ಇಲ್ಲಿನ ಜನ ಸಂಕಷ್ಟಕ್ಕೆ ತಲುಪುವುದು ಅಥವಾ ಸಂಕಷ್ಟ ಅನುಭವಿಸುವುದು ತಪ್ಪುತ್ತಾ? ಇನ್ನಾದ್ರೂ ಕೂಡ ಇಲ್ಲಿನ ಸ್ಥಳೀಯರು ಅಥವಾ ಇಲ್ಲಿನ ಅಧಿಕಾರಿಗಳು, ಮಾನ್ಯ ಶಾಸಕರು, ಉಸ್ತುವಾರಿ ಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕರಾವಳಿಯಲ್ಲಿ ಮಳೆಯ ಆರ್ಭಟ, ವರುಣನ ಆರ್ಭಟ ಜೋರಾಗಿದೆ. ಈ ರೀತಿಯ ದೋಣಿಗಳ ಮೂಲಕ ಹುಟ್ಟುಹಾಕಿ ಜನರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಪ್ರತಿ ಬಾರಿಯೂ ಕೂಡ ಸೌಪರ್ಣಿಕ ನದಿ ತೀರ ಪ್ರದೇಶದ ಜನರು ಪಡುತ್ತಿರುವಂತ ಪರಿಪಾಟಲು ಹೇಳಲಿಕ್ಕೆ ಅಸಾಧ್ಯ ಆಗಿದೆ. ನೀರಿನ ಹರಿವು ಏರ್ತಾನೆ ಇದೆ. ಕ್ಷಣ ಕ್ಷಣಕ್ಕೂ ಕೂಡ ಜನ ಜೀವವನ್ನ ಕೈಯಲ್ಲಿ ಹಿಡಿದುಕೊಂಡು ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಮಯದಲ್ಲಿ ವಿಪತ್ತು ನಿರ್ವಹಣಾ ತಂಡ ಬಂದು ಅವ್ರನ್ನ ಮತ್ತೊಂದು ಕಡೆಗೆ ಶಿಫ್ಟ್ ಮಾಡೋ ಕೆಲಸ ಮಾಡುತ್ತೆ. ಪ್ರತಿ ಬಾರಿಯೂ ಕೂಡ ಮಳೆಗಾಲದ ಸಮಯದಲ್ಲಿ ಜನರಿಗೆ ಒಂದು ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿ ಜನ ಇವತ್ತು ದುಂಬಾಲು ಬಿದ್ದಿದ್ದಾರೆ. ಮಾನ್ಯ ಈ ಭಾಗದ ಶಾಸಕರು ಇವತ್ತು ಈ ಭಾಗಕ್ಕೆಲ್ಲ ಬಂದು ಸಂತ್ರಸ್ತ ಜನರ ಅಳಲನ್ನು ಕೂಡ ತೋಡುವವರಿದ್ದಾರೆ. ಸದ್ಯಕ್ಕೆ ರಿಪಬ್ಲಿಕ್ ಕನ್ನಡ ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಕರಾವಳಿಯ ಬೈಂದೂರು ಸೇರಿದಂತೆ ಉಡುಪಿ ಜಿಲ್ಲೆ ಸೇರಿದಂತೆ ದಕ್ಷಿಣ ಕನ್ನಡದ ಮಳೆ ಅವಾಂತರದ ಕ್ಷಣ ಕ್ಷಣದ ಅಪ್ಡೇಟ್, ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ನೀಡುತ್ತೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ರಂಜಿತ್ ಶಿರಿಯಾರ್. ಇವಾಗ ಬರ್ತಾ ಇದೆ ನೋಡಿ, ನನ್ನ ಕೊಲೀಗ ರಂಜಿತ್ ಶಿರಿಯಾರ್ ಈಗ ಕರಾವಳಿ ಭಾಗದಲ್ಲಿ ಎಲ್ಲೆಲ್ಲಿ ಮಳೆಯಿಂದ ಎಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವರದಿ ಮಾಡ್ತಾ ಇದ್ದಾರೆ. ಜನಪ್ರತಿನಿಧಿಗಳ ಗಮನ ಸೆಳೆಯುವಂತಹ ಕೆಲಸ ಆಗ್ತಾ ಇದೆ ನಮ್ಮ ವರದಿಯ ಮೂಲಕ. ಇನ್ನು ಜನರು ಎಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಸ್ವತಃ ಜನ ತಾವೇ ಮುಂದೆ ಬಂದು ರಿಪಬ್ಲಿಕ್ ಕನ್ನಡದ ಮುಂದೆ ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಕೂಡಲೇ ಸರ್ಕಾರ ಈ ಬಗ್ಗೆ ಎಚ್ಚೆತ್ಕೋಬೇಕು. ಅಲ್ಲಿನ ಸಂಬಂಧಪಟ್ಟಂತ ಆಡಳಿತ, ಜಿಲ್ಲಾಡಳಿತದವರಾಗಿರ್ಬೋದು, ಶಾಸಕರಾಗಿರ್ಬೋದು, ಜನರ ಸಮಸ್ಯೆಗೆ ದನಿಯಾಗಬೇಕು. ಕಾಳಜಿ ಕೇಂದ್ರಗಳನ್ನು ಓಪನ್ ಮಾಡೋದಾಗ್ಲಿ ಅಥವಾ ಈ ರೀತಿಯ ಅಪಾಯ ಎಲ್ಲೆಲ್ಲಿದೆ ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಕೆಲಸ ಆಗೋದಾಗ್ಲಿ, ಎಲ್ಲೆಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ, ಎಲ್ಲೆಲ್ಲಿ ರಸ್ತೆ ಬಂದ್ ಆಗಿದೆ, ಮರಗಳ ದರಾಶಾಹಿಯಾಗಿದೆ, ಅಲ್ಲಿ ಎಲ್ಲ ಕಡೆ ಗಮನಿಸಿ ಏನ್ ಬೇಕು ಸದ್ಯಕ್ಕೆ ಅಗತ್ಯವಾದಂತಹ ಕ್ರಮ ಏನ್ ಕೈಗೊಳ್ಬೇಕು ಅದನ್ನ ಕೈಗೊಳ್ಳಬೇಕು. ಇದು ನಮ್ಮ ಆಶಯ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.